Welcome you all to another video lecturing on dielectrics. ನಮ್ಮ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಾನು ಡೈಎಲೆಕ್ಟ್ರಿಕ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಇಂಟ್ರೊಡಕ್ಷನ್ ಆದಮೇಲೆ ವಾಟ್ ಯು ಮೀನ್ ಬೈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನೋಡಿದ್ವಿ. ನೆಕ್ಸ್ಟು ಪೋಲರೈಸೇಷನ್ ಏನು ಅಂತ ನೋಡಿದ್ವಿ. ಪೋಲರೈಸೇಷನ್ಗೆ ಒಂದು ಈಕ್ವೇಷನ್ ಇದೆ. ಪಿ ಇಸ್ ನಥಿಂಗ್ ಬಟ್ ಎನ್ ಇಂಟು ಮ್ಯೂ. ಎನ್ ಅಂತ ಅಂದರೆ ನಂಬರ್ ಆಫ್ ಡೈಪೋಲ್ಸ್. ಒಂದು ಸಿಸ್ಟಮ್ ಅಂತ ತಗೊಂಡ್ರೆ ಅಲ್ಲಿ ಎಷ್ಟು ಡೈಪೋಲ್ಸ್ಗಳಿರುತ್ತೆ ಅಷ್ಟು ಮಲ್ಟಿಪ್ಲೈಡ್ ಬೈ ಒಂದು ಡೈಪೋಲಿನ ವ್ಯಾಲ್ಯೂ, ದ ವ್ಯಾಲ್ಯೂ ಆಫ್ ಡೈಪೋಲ್. ಸೊ ಅವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಟೋಟಲ್ ಪೋಲರೈಸೇಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಎನ್ನು ನಂಬರ್ ಆಫ್ ಡೈಪೋಲ್ಸ್ 100 ಇರುತ್ತೆ, ಒಂದೊಂದು ಡೈಪೋಲ್ಸಿನ ವ್ಯಾಲ್ಯೂ 2 ಅಂತ ಅಂದರೆ ಟೋಟಲ್ ಪೋಲರೈಸೇಷನ್ ಎಷ್ಟು 200 ಆಗುತ್ತೆ. ಸೊ ದಿಸ್ ಇಸ್ ದ ಆ್ಯಕ್ಚುಲಿ ದ ಕಾನ್ಸೆಪ್ಟ್. ಇದು ಎನ್ ಅಂತಂದರೆ ಟೋಟಲ್ ನಂಬರ್ ಆಫ್ ಡೈಪೋಲ್ಸ್ ಆ್ಯಂಡ್ ಮ್ಯೂ ಅಂತ ಅಂದರೆ ದ ಡೈಪೋಲ್ ಪರ್ ಮಾಲಿಕ್ಯೂಲ್, ಅಥವಾ ಒಂದು ಡೈಪೋಲಲ್ಲಿ ಎಷ್ಟು ಡೈಪೋಲ್ ಮೊಮೆಂಟ್ ಇರುತ್ತೆ ಅಂತ. ಸೊ ಈಗ ನೆಕ್ಸ್ಟು ನಾವೇನು ಮಾಡೋಣ ಅಂತಂದರೆ ದ ರಿಲೇಷನ್ ಬಿಟ್ವೀನ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆ್ಯಂಡ್ ಪೋಲರೈಸೇಷನ್, ಇವೆಲ್ಲ ಒಂದೊಂದು ಮಾರ್ಕು. ದ ರಿಲೇಷನ್ ಬಿಟ್ವೀನ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆ್ಯಂಡ್ ಪೋಲರೈಸೇಷನ್. ಸೊ ಇದೊಂದು ಡೈರೆಕ್ಟ್ ರಿಲೇಷನ್ ಇದೆ, ಇದೆಲ್ಲ ಡಿರೈವ್ ಮಾಡೋ ಅವಶ್ಯಕತೆ ಇರಲ್ಲ. ಪಿ ಇಸ್ ನಥಿಂಗ್ ಬಟ್ ಎಫ್ಸಲ್ ನಾಟ್ -1 ಇಂಟು ಇ. ಸೊ ಇದು ವೆಕ್ಟರ್ ಕ್ವಾಂಟಿಟಿ ಆಗಿರೋದ್ರಿಂದ ಆರೋ ಮಾರ್ಕ್ ಆಗಬೇಕು. ಸೊ ಒಂದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ಗೂ ಮತ್ತು ಪೋಲರೈಸೇಷನ್ಗೂ ಏನು ರಿಲೇಷನ್ ಇದೆ ಅಂದರೆ, ಪೋಲರೈಸೇಷನ್ ಪಿ ಅಂತ ತಗೊಂಡ್ರೆ ಎಫ್ಸಲ್ ನಾರ್ ಇಸ್ ರಿಲೇಟೆಡ್ ಟು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಸೊ ಪಿ ಅಂದರೆ ಎಫ್ಸಲ್ ನಾರ್ -1 ಇಂಟು ಇ. ಓಕೆ, ಸೊ ಎಷ್ಟು ಪೋಲರೈಸೇಷನ್ ಆಗುತ್ತೆ ಅಂತ ಅಂದರೆ ಅಲ್ಲಿ ಎಷ್ಟು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇರುತ್ತೋ ನೀವು ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಕೊಡ್ತೀರೋ ಅಷ್ಟು. ಸೊ ಇಷ್ಟ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದೊಂದು ರಿಲೇಷನ್ ಪಿ ಈಸ್ ಈಕ್ವಲ್ ಟು ಎಫ್ಸಲ್ ನಾರ್ -1 ಇಂಟು ಇ. ಸೊ ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆ್ಯಂಡ್ ಪೋಲರೈಸೇಷನ್. ಓಕೆ, ಸೊ ನೆಕ್ಸ್ಟ್ ಹಾಗಿದ್ರೆ ಯಾವ್ಯಾವ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಪೋಲರೈಸೇಷನ್ ಇದೆ ನಮ್ಮಲ್ಲಿ. ಸೊ ಒಂದು ಮಾಲಿಕ್ಯೂಲ್ ಅಂತ ತಗೊಂಡ್ರೆ ನಿಮಗೆ ಯಾವ್ಯಾವ ಥರ ಡೈಪೋಲ್ ಪೋಲರೈಸೇಷನ್ ಆಗುತ್ತೆ ಅಂದರೆ ಆಲ್ಮೋಸ್ಟ್ ನಮಗೆ 4 ಟೈಪ್ಸ್ ಆಫ್ ಪೋಲರೈಸೇಷನ್ ಇದೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಟೈಪ್ಸ್ ಆಫ್ ಪೋಲರೈಸೇಷನ್. ಯಾವ್ಯಾವ ಥರ ಪೋಲರೈಸೇಷನ್ ಆಗುತ್ತೆ. ಒಂದು ಆಟಮಲ್ಲಿ ಪೋಲರೈಸೇಷನ್ ಅಂದರೆ ಏನು ಅಂತ ನೋಡಿದ್ವಿ, ಅದರಲ್ಲಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಏನು ಅಂತ ನೋಡಿದ್ವಿ, ಅದಕ್ಕೆ ಮ್ಯಾಥಮೆಟಿಕ್ಸ್ ಪಿ ಅಂದರೆ ಎಫ್ಸಲ್ ನಾರ್ -1 ಇ ಇಂಟು ಅಂತ ನೋಡಿದ್ವಿ. ಸೊ ಹಾಗಿದ್ರೆ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಪೋಲರೈಸೇಷನ್ ಇದೆ. ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪೋಲರೈಸೇಷನ್? ದ ಫಸ್ಟ್ ಒನ್ ಇಸ್ ದ ಎಲೆಕ್ಟ್ರಾನಿಕ್ ಪೋಲರೈಸೇಷನ್. ದ electronic polarization. ಏನು ಎಲೆಕ್ಟ್ರಾನಿಕ್ ಪೋಲರೈಸೇಷನ್ ಅಂತ ಅಂದರೆ ವೆರಿ ಸಿಂಪಲ್, ತುಂಬ ಸಿಂಪಲ್ಲು. ಎಲೆಕ್ಟ್ರಾನಿಕ್ ಪೋಲರೈಸೇಷನ್ ಅಂದರೆ ಒಂದು ಆಟಮ್ನ ತಗೊಳ್ಳಿ. ಆ ಆಟಮ್ ನಿಮ್ಗೆ ಗೊತ್ತಿದೆ, ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಈಸ್ ಆಲ್ವೇಸ್ ಪಾಸಿಟಿವ್ ಚಾರ್ಜ್. ಅದರ ಸುತ್ತ ಏನಿರುತ್ತೆ ನಿಮಗೆ ನೆಗೆಟಿವ್ ಎಲೆಕ್ಟ್ರಾನ್ಸ್ಗಳಿರುತ್ತೆ. ಸೊ ಈಗ ನೀವೇನು ಮಾಡಿ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿ. ಯು ಜಸ್ಟ್ ಅಪ್ಲೈ ಆ್ಯನ್ ಎಲೆಕ್ಟ್ರಿಕ್ ಫೀಲ್ಡ್. ಲೆಟ್ ಅಸ್ ಅಸ್ಯೂಮ್ ಇದು ಪಾಸಿಟಿವ್ ಎಲೆಕ್ಟ್ರಿಕ್ ಫೀಲ್ಡ್ನ ಕೊಡ್ತೀರಾ. ಈಗ ಏನಾಗುತ್ತೆ, ಈ ಪಾಸಿಟಿವ್ ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಈ ನ್ಯೂಕ್ಲಿಯಸ್ಸಲ್ಲಿರೋ ಪಾಸಿಟಿವಿಟಿ ಎರಡೂ ಏನಾಗುತ್ತೆ, ಲೈಕ್ ಚಾರ್ಜಸ್ ಆಗಿರೋದ್ರಿಂದ ರಿಪೆಲ್ ಆಗುತ್ತೆ. ವೆರಾಸ್ ಇಲ್ಲಿರೋ ಸುತ್ತ ಇರೋ ಎಲೆಕ್ಟ್ರಾನ್ಸ್ಗಳು ನೆಗೆಟಿವ್ ಚಾರ್ಜಸ್ ಆಗಿರೋದ್ರಿಂದ ಸೊ ಅಟ್ರಾಕ್ಟ್ ಆಗುತ್ತೆ. ಹಾಗಾದರೆ ಅದರ ನೆಕ್ಸ್ಟ್ ಎಲೆಕ್ಟ್ರಾನ್ ನೋಡಿದ್ರೆ ನಿಮ್ಗೆ ಅದು ಹೇಗಿರುತ್ತೆ ಅಂದರೆ ಆಲ್ಮೋಸ್ಟ್ ನ್ಯೂಕ್ಲಿಯಸ್ಸು ಶಿಫ್ಟ್ ಆಗಿರುತ್ತೆ, ಅಂದರೆ ಸಪ್ರೇಟ್ ಆಗಿರುತ್ತೆ. ವೆರಾಸ್ ಎಲೆಕ್ಟ್ರಾನ್ಸ್ಗಳೆಲ್ಲ ಇನ್ನೊಂದು ಆಪೋಸಿಟ್ ಡೈರೆಕ್ಷನ್ ಕೂತಿರುತ್ತೆ. ಸೊ ಈ ಥರ. ಓಕೆ, ಸೊ ಈ ನ್ಯೂಕ್ಲಿಯಸ್ಸು ಈ ಕಡೆ ಬಂದಿರುತ್ತೆ ಡ್ಯೂ ಟು ದ ರಿಪಲ್ಷನ್, ಆ್ಯಂಡ್ ಆಲ್ ದ ನೆಗೆಟಿವ್ ಎಲೆಕ್ಟ್ರಾನ್ಸ್ ವಿಲ್ ಕಮ್ ದಿಸ್ ಸೈಡ್. ಸೊ ದಿಸ್ ಈಸ್ ಕಾಲ್ಡ್ ಒನ್ ಟೈಪ್ ಆಫ್ ಎಲೆಕ್ಟ್ರಾನಿಕ್ ಪೋಲರೈಸೇಷನ್. ಇಲ್ಲಿ ಯಾಕೆ ಎಲೆಕ್ಟ್ರಾನಿಕ್ ಅಂತ ಬಂತು ಅಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇರೋದ್ರಿಂದ, ಪಾಸಿಟಿವ್ ನೆಗೆಟಿವ್ ಸಪ್ರೇಷನ್ ಆಗಿರೋದ್ರಿಂದ we called it as a electronic polarization. Okay, so this is one concept. Next is ionic polarization. The next one is ionic polarization. Ionic polarization ಅಂದ್ರೆ ಏನು? As the name itself indicating what you mean by ionic polarization. Okay,
ಸೊ ಇದು ಯೂಶಲಿ ಇಲ್ಲ ಇರುತ್ತೆ ಅಂತ ಅಂದರೆ ಅಯಾನಿಕ್ ಕ್ರಿಸ್ಟಲ್ಸ್ಗಳಲ್ಲಿ. ಓಕೆ, ಸೊ ಅಯಾನಿಕ್ ಕ್ರಿಸ್ಟಲ್ಸ್ಗಳಲ್ಲಿ ಯಾವಾಗ ಆಗುತ್ತೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸೋಡಿಯಂ ಕ್ಲೋರೈಡ್ ಅಂತ ತಗೊಳ್ಳೋಣ. ಸೋಡಿಯಂ ಕ್ಲೋರೈಡ್, ಸೊ ಕ್ರಿಸ್ಟಲ್ ಇದೆ ಸೋಡಿಯಂ ಕ್ಲೋರೈಡ್ದು. ಸೊ ಲೆಟ್ ಅಸ್ ಅಸ್ಯೂಮ್ ಈ ಥರ ಇದೆ, ಅಥವಾ ಸೋಡಿಯಂ ಕ್ಲೋರೈಡ್ ಈ ಥರ ಇದೆ. ನೀವೇನಾದರೂ ಎಲೆಕ್ಟ್ರಿಕ್ ಫೀಲ್ಡ್ ಇದಕ್ಕೆ ಕೊಟ್ಟರೆ ಏನಾಗುತ್ತೆ ಅಂದರೆ ಸೋಡಿಯಂ ಮತ್ತು ಕ್ಲೋರೈಡ್ ಮತ್ತೆ ಫರ್ದರ್ ಅಪಾರ್ಟ್, ಇನ್ನೂ ದೂರ ಹೋಗುತ್ತೆ. ಸೊ ಇದನ್ನು ಇಂಥ ಟೈಪ್ ಆಫ್ ಪೊಲರೇಷನ್ ಅಯಾನಿಕ್ ಪೊಲರೇಷನ್. ಅಥವಾ ಹತ್ರನೇ ಇದೆ ಅಂತ ಇಟ್ಕೊಳ್ಳೋಣ, NA ಒಂದು ಬಾಂಡು Cl. ಓಕೆ, ಸೊ ನೀವೇನಾದ್ರು ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟ ತಕ್ಷಣ ಏನಾಗುತ್ತೆ, NA ಸ್ವಲ್ಪ ಜಾಸ್ತಿ ಆಗಿ ಅದರ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, NaCl ಆಗುತ್ತೆ. ಅಂದರೆ ಅದ್ರ ಗ್ಯಾಪ್ ಜಾಸ್ತಿ ಆಗುತ್ತೆ. ಗ್ಯಾಪ್ ಜಾಸ್ತಿ ಆಯಿತು ಅಂದರೆ ಡೈಪೋಲ್ ಮೂಮೆಂಟ್ ಜಾಸ್ತಿ ಆಯಿತು. ಡೈಪೋಲ್ ಮೂಮೆಂಟ್ ಆಯಿತು ಅಂದರೆ ಪೋಲರೇಷನ್ ಆಯಿತು. ಇದನ್ನು ಎಂಥ ಪೊಲರೇಷನ್ ಅಂತ ಕರಿತೀವಿ? ಅಯಾನಿಕ್ ಪೋಲರೈಸೇಷನ್. ಸಿಂಪಲ್. ಸೊ ಎಲೆಕ್ಟ್ರಾನಿಕ್ ಪೊಲರೇಷನ್ ಅಂದ್ರೇನು? ನ್ಯೂಕ್ಲಿಯಸ್ಸು ಎಲೆಕ್ಟ್ರಾನ್ ಇರುತ್ತೆ, ನ್ಯೂಕ್ಲಿಯಸ್ಸು ಮತ್ತು ಎಲೆಕ್ಟ್ರಾನ್ಸ್ಗಳು ದೂರ ಹೋಗೋದನ್ನ ವಿ ಕಾಲ್ಡ್ ಇಟ್ ಆಸ್ ಎಲೆಕ್ಟ್ರಾನಿಕ್ ಪೊಲರೇಷನ್. ಅಯಾನಿಕ್ ಪೊಲರೇಷನ್ ಅಂದರೆ ಎರಡು ಅಯಾನ್ಸ್ಗಳು ದೂರ ಹೋಗೋದ್ರೆ ವಿ ಕಾಲ್ಡ್ ಇಟ್ ಆಸ್ ಅಯಾನಿಕ್ ಪೋಲರೈಸೇಷನ್. ನೆಕ್ಸ್ಟ್ ಒನ್ ಈಸ್ ವೆರಿ ಈಸಿ, ದಟ್ ಈಸ್ orientation polarization. Next one is orientation. Next one is orientation. So orientation polarization. So orientation is nothing but it's a very simple one. Let us assume ಈಗ ಆಲ್ರೆಡಿ ಡೈಪೋಲ್ ಇದೆ ಅಂತ ಅನ್ಕೊಳ್ಳೋಣ. ಒಂದರಲ್ಲಿ we have already a dipole. ಓಕೆ, ಈ ಥರ ಡೈಪೋಲ್ ಮೂಮೆಂಟ್ ಆಲ್ರೆಡಿ ಒಂದು ಆಟಮ್ ಇದೆ, ಆ ಆಟಮ್ ಒಳಗಡೆ ಡೈಪೋಲ್ ಮೂಮೆಂಟ್ ಆಲ್ರೆಡಿ ಎಕ್ಸಿಸ್ಟೆನ್ಸ್ ಇದೆ. ಈಗ ಏನಾಗುತ್ತೆ ಅಂದರೆ ವಾಟ್ ಹ್ಯಾಪನ್ ಇಸ್, ಬಟ್ ನೀವು ನೋಡ್ಬೋದು ಇಲ್ಲಿ ಇಟ್ ಈಸ್ ಇನ್ ರ್ಯಾಂಡಮ್ ಮ್ಯಾನರ್. ಸೊ ರ್ಯಾಂಡಮ್ ಮ್ಯಾನರ್ ಇರೋದ್ರಿಂದ ಏನಾಗುತ್ತೆ, ಲೆಟ್ ಅಸ್ ಅಸ್ಯೂಮ್ ಎಲ್ಲ ಡೈಪೋಲ್ಸ್ಗಳು ರ್ಯಾಂಡಮ್ ಮ್ಯಾನರಲ್ಲಿ ಇರುತ್ತೆ. ಈಗ ನಾನು ಏನು ಮಾಡ್ತೀನಿ, ಇದಕ್ಕೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ನ ಕೊಡ್ತೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟ ತಕ್ಷಣ ಏನಾಗುತ್ತೆ ಅಂತ ಅಂದರೆ ಈ ಡೈಪೋಲ್ಸ್ಗಳು ಆಲ್ರೆಡಿ ಡೈಪೋಲ್ಸ್ ಇರುತ್ತೆ ಹೌದು, ಬಟ್ ಓರಿಯೆಂಟೇಷನ್ ಸರಿ ಇರಲ್ಲ, ರ್ಯಾಂಡಮ್ ಆಗಿ ಕೂತಿರುತ್ತೆ. ಸೊ ಈಗ ಏನು ಮಾಡುತ್ತೆ, ನಾನು ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟ ತಕ್ಷಣ ಈ ಡೈಪೋಲ್ಸ್ಗಳು ನೀಟಾಗಿ ಅಲೈನ್ ಆಗುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದರೆ ಓರಿಯೆಂಟೇಷನ್ ಪೋಲರೈಸೇಷನ್ ಅಂತ ಕರಿತೀವಿ. ಸೊ ಒಂದು ಸಿಸ್ಟಮ್ ಇರುತ್ತೆ, ಆ ಸಿಸ್ಟಮಲ್ಲಿ ಡೈಪೋಲ್ಸ್ ಆಲ್ರೆಡಿ ಇರುತ್ತೆ, ಬಟ್ ಆ ಡೈಪೋಲ್ಸ್ಗಳು ಓರಿಯೆಂಟೇಷನ್ನು ರ್ಯಾಂಡಮ್ ಆಗಿರುತ್ತೆ. ಇಟ್ ಈಸ್ ಆಲ್ಮೋಸ್ಟ್ ದ ರ್ಯಾಂಡಮ್. ಓಕೆ, ವೆನ್ ಯು ಅಪ್ಲೈ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ವಾಟ್ ಹ್ಯಾಪನ್, ಅವು ತನ್ನ ಸ್ಪೇಸ್ ಅದ್ರ ಕರೆಸ್ಪಾಂಡಿಂಗ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಅಲೈನ್ ಆಗತ್ತೆ. They get aligned. So this is called orientation polarization. Okay, next to space charge. I think space charge polarization is not so important, and ನಿಮ್ಮ ಸಿಲೆಬಸ್ಸಲ್ಲೂ ಇಲ್ಲ, ಬಟ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಹೇಳಿರ್ತೀನಿ. ಇಟ್ಸ್ ಓನ್ಲಿ ಏನಾಗುತ್ತೆ, ಡೈಪೋಲ್ಸ್ ಮೂಮೆಂಟ್ ಬೌಂಡ್ರಿ ಗ್ರೈನ್ಸ್ಗಳಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀಟಾಗಿ ಇದು ಅಲೈನ್ ಆಗಿದೆ ಅಂದ್ಕೊಳ್ಳಿ, ಈ ಪೆನ್ನಲ್ಲಿರೋ ಆಟಮ್ಸ್ಗಳು, ಇದನ್ನು ನಾನು ಬ್ರೇಕ್ ಮಾಡಿದಾಗ ಏನಾಗುತ್ತೆ, ಈ ಬೌಂಡ್ರೀಸ್ಗಳಲ್ಲಿ ಏನಾಗುತ್ತೆ, ಐ ಮೀನ್ ಆಟಮ್ಸ್ಗಳು ಅಲೈನ್ ಆಗಲ್ಲ ಸರಿಯಾಗಿ. ಸೊ ಇನ್ ದ ಸೇಮ್ ವೇ ನೀವು ಯಾವುದೇ ಒಂದು ಸಿಸ್ಟಮ್ ತೊಗೊಂಡ್ರೆ ಯೂಶಲಿ ನೀಟಾಗಿ ಆಟಮ್ಸ್ಗಳು ಅಲೈನ್ ಆಗಿರುತ್ತೆ, ಬಟ್ ಅಟ್ ದ ಬೌಂಡ್ರೀಸ್ ಅವು ನೀಟಾಗಿ ಅಲೈನ್ ಆಗಿರಲ್ಲ. ಸೊ ವೆನ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಪ್ಲೈಡ್, ಸೊ ವಾಟ್ ಹ್ಯಾಪನ್ಸ್, ಯೂಶಲಿ ಇದು ಡಿಫೆಕ್ಟ್ಸ್ ಇರುತ್ತಲ್ಲ, ಯೂಶಲಿ ಆಟಮ್ಸ್ಗಳು ಅಥವಾ ಸಾಲಿಡ್ಸು ಅಲ್ಲಾಗುತ್ತೆ. ಸೊ ಎಲ್ಲೆಲ್ಲಿ ಡಿಫೆಕ್ಟ್ಸ್ ಇರುತ್ತೆ ಅದು ನೀಟಾಗಿ ಆ ಡಿಫೆಕ್ಟ್ಸ್ಗಳಲ್ಲಿರುವಂಥ ಓರಿಯೆಂಟೇಷನ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಈ ಥರ ಇರುತ್ತೆ, ಇಲ್ಲೆಲ್ಲ ನೀಟಾಗಿರುತ್ತೆ ಆಟಮ್ಸ್ಗಳು, ಬಟ್ ಇಲ್ಲಿ ಕರೆಕ್ಟಾಗಿರಲ್ಲ, ಹೇಗೇಗೋ ಇರುತ್ತೆ, ಡಿಫೆಕ್ಟ್ಸ್ ಇರುತ್ತೆ. ಸೊ ಅವುಗಳು ಓರಿಯೆಂಟ್ ಆಗುತ್ತೆ. ಇದಕ್ಕೆ ಸ್ಪೇಸ್ ಚಾರ್ಜ್ ಪೊಲರೇಷನ್ ಅಂತ ಹೇಳ್ತೀವಿ. ಸೊ it's not so important, but the basic idea should be remains the same. The dielectrics into two groups. One is a polar molecules and another one is a non-polar molecules. ಹಾಗಿದ್ರೆ polar molecule ಅಂದ್ರೆ ಏನು? A polar molecule is one which is already have a dipole. ಅದರೊಳಗಡೆ ಆಲ್ರೆಡಿ ಡೈಪೋಲ್ ಇರುತ್ತೆ, ಪಾಸಿಟಿವ್ ನೆಗೆಟಿವ್ ಸಪರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್ ಇರುತ್ತೆ. ಬಟ್ ಏನಾಗಿರುತ್ತೆ ಅಂದರೆ ಓರಿಯೆಂಟೇಷನ್ ರ್ಯಾಂಡಮ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೀಗೆ ಲೈಕ್ ದಿಸ್. ಸೊ ಇದನ್ನು ನಾವು polar molecules ಅಂತ ಹೇಳ್ತೀವಿ. ಸೊ ಆಲ್ರೆಡಿ ದೇರ್ ಇಸ್ ಅ ಡೈಪೋಲ್ಸ್, ಬಟ್ ದ ಓರಿಯೆಂಟೇಷನ್ ಇಸ್ different, it's in random way. So when an electric field is applied, what happens,
the dipole moment gets oriented along the direction of the electric field and gets polarized. Okay, ಇಂಥದನ್ನು ನಾವು ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಆಲ್ರೆಡಿ ಅದರಲ್ಲಿ ಡೈಪೋಲ್ ಮೂಮೆಂಟ್ ಇರುತ್ತೆ, ಬಟ್ ರ್ಯಾಂಡಮ್ನೆಸ್ ಇರೋದ್ರಿಂದ ನೆಟ್ ಡೈಪೋಲ್ ಮೂಮೆಂಟ್ 0 ಇರುತ್ತೆ. ನೆಟ್ ಡೈಪೋಲ್ ಮೂಮೆಂಟ್ 0 ಇರುತ್ತೆ ಅಂದರೆ ಇದಕ್ಕೂ ಎಷ್ಟು ಡೈಪೋಲ್ ಮೂಮೆಂಟ್ ಇರುತ್ತೆ, ಇದಕ್ಕೂ ಎಷ್ಟು ಡೈಪೋಲ್ ಮೂಮೆಂಟ್, ಇದು ಕ್ಯಾನ್ಸಲ್ ಆಗುತ್ತೆ, ನಮಗೆ ನೆಟ್ 0 ಬರುತ್ತೆ, ಇದ್ರಲ್ಲಿ ಕ್ಯಾನ್ಸಲ್ ಆಗುತ್ತೆ. ಹಿಂಗೆ ಸಮ್ ಹೌ ಆಪೋಸಿಟ್ ಡೈಪೋಲ್ಸ್ ಜೊತೆ ಕ್ಯಾನ್ಸಲ್ ಆಗ್ಬಿಟ್ಟು ನಮಗೆ ನೆಟ್ ಡೈಪೋಲು 0 ಕಾಣಿಸ್ತಾ ಇರುತ್ತೆ. ವೆನ್ ವಿ ಅಪ್ಲೈ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಡ್ಯೂ ಟು ದ ಓರಿಯಂಟೇಷನ್, ಸೊ ಈ ಥರ ಓರಿಯಂಟ್ ಆಗೋದ್ರಿಂದ ಎಲ್ಲ ಆಡಪ್ ಆಗುತ್ತೆ ಡೈಪೋಲ್ಸ್ಗಳು, ಹಾಗಾಗಿ ನಮಗೆ ಪೋಲರೈಸೇಷನ್ ಗೊತ್ತಾಗುತ್ತೆ. ಸೊ ಐ ಥಿಂಕ್ ಇಟ್ಸ್ ಕ್ಲಿಯರ್. ನಾನ್ ಪೋಲಾರ್ ಅಂತ ಅಂದರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಪಾಸಿಟಿವ್ ಅಥವಾ ನೆಗೆಟಿವ್, ಇಟ್ ಈಸ್ ಸಪ್ರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್ ಹತ್ರ ಏನೂ ಇರಲ್ಲ. ಡೈಪೋಲ್ ಮೂಮೆಂಟ್, ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಅಂತ ಏನೂ ಇರಲ್ಲ. ಪಾಸಿಟಿವ್ ನೆಗೆಟಿವ್ ಎರಡು ಕಂಬೈನ್ ಆಗಿ ಇರುತ್ತೆ. ವೆನ್ ವಿ ಅಪ್ಲೈ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಅವಾಗ ಪಾಸಿಟಿವ್ ಮತ್ತು ನೆಗೆಟಿವ್ ಸಪ್ರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್ ಆಗುತ್ತೆ. ಸೊ ಇನಿಷಿಯಲಿ ಪಾಸಿಟಿವ್ ನೆಗೆಟಿವ್ ಕಂಬೈನ್ಡ್ ಆಗಿರುತ್ತೆ. ವೆನ್ ವಿ ಅಪ್ಲೈ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ವಿಲ್ ಬಿ ಸಪರೇಟೆಡ್. ಸೊ ಇದನ್ನ ನಾವೇನಂತ ಕರಿತೀವಿ, ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದ್ರೆ ಪೋಲಾರ್ ಮಾಲಿಕ್ಯೂಲ್ಸ್ಗೆ H2O, NH3 ಎಕ್ಸೆಟ್ರಾ. ಇದರಲ್ಲಿ ನೋಡೋದಾದ್ರೆ ನಾನ್ ಪೋಲಾರ್ ಅಲ್ಲಿ ಹೈಡ್ರೋಜನ್, ಹೀಲಿಯಂ ಎಕ್ಸೆಟ್ರಾ. ಸೊ ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ಪೋಲಾರ್ ಅಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಓಕೆ, ನೆಕ್ಸ್ಟ್ ಎಕ್ಸ್ಪ್ರೆಷನ್ ಫಾರ್ ಇಂಟರ್ನಲ್ ಫೀಲ್ಡ್. ಇವೆಲ್ಲ ಎಕ್ಸ್ಪ್ರೆಷನ್ಸ್ಗಳು ಮಾತ್ರ ಇರೋದು. ಸೊ ಎಕ್ಸ್ಪ್ರೆಷನ್ ಫಾರ್ ಇಂಟರ್ನಲ್ ಫೀಲ್ಡ್ ಇನ್ ಕೇಸ್ ಆಫ್ ಒನ್ ಡೈಮೆನ್ಷನಲ್ ಮೋಷನ್. ಸೊ ಇದು ಎಕ್ಸ್ಪ್ರೆಷನ್ ಕಲ್ತ್ಕೊಂಡ್ರೆ ಸಾಕು ನೀವು. ಸೊ ಎಕ್ಸ್ಪ್ರೆಷನ್ ಫಾರ್ ಇಂಟರ್ನಲ್ ಫೀಲ್ಡ್, ಎಕ್ಸ್ಪ್ರೆಷನ್ ಫಾರ್ ಇಂಟರ್ನಲ್ ಫೀಲ್ಡ್ ಇನ್ one dimensional case. In one dimensional case. Okay, expression for internal field in one dimensional case. So ಅದು ಡೈರೆಕ್ಟ್ ಆಗಿ ಎಕ್ಸ್ಪ್ರೆಷನ್ ಬರೀತೀನಿ. ಸೊ EI is equal to E plus 1.2 alpha E divided by pi epsilon naught A cube. ಸೊ ಇದು EI ಅಂತ ಅಂದರೆ the internal field. Okay, internal field after the application of the external field. E ಅಂತಂದ್ರೆ external field. This E is also external field. Alpha is the polarizability. A is the total volume. E naught is the initial electric field before the application. Pi is the constant. Okay, so ಇದು ಏನು ಹೇಳ್ತಾ ಇದೆ ಅಂತಂದ್ರೆ, ಈಗ ಒಂದು ಮೆಟೀರಿಯಲ್ ತಗೊಳ್ಳಿ. ಈ ಮೆಟೀರಿಯಲ್ ಒಳಗಡೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಆಲ್ರೆಡಿ. ನೀವೇನು ಮಾಡ್ತೀರಾ ಅಂತ ಅಂದರೆ, ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಟರ್ನಲ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ನ ಕೊಡ್ತೀರಾ ಇನ. ಓಕೆ, ಆಗ ಅದೇನು ಮಾಡುತ್ತೆ, ಬೈ ಅಬ್ಸಾರ್ಬಿಂಗ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಈ ನಾಟ್ EI ಆಗುತ್ತೆ. ಇನ್ನೊಂದು ಬೇರೆ ಇಂಟರ್ನಲ್ ಫೀಲ್ಡು ಕ್ರಿಯೇಟ್ ಆಗುತ್ತೆ. ಈಗ ಎಷ್ಟು 2 ಇದ್ರೆ ಇನ್ನೊಂದು ನಾನು ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಾಗ 3 ಆಗ್ಬೋದು, 4 ಆಗ್ಬೋದು. ಸೊ ಹಾಗಿದ್ರೆ ಆ ಟೈಮಲ್ಲಿ EI ಎಷ್ಟಿರುತ್ತೆ, ಎಕ್ಸ್ಟರ್ನಲ್ ಇಂಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂದರೆ, ನೀವು ಎಷ್ಟು ಕೊಟ್ಟರು ಎಲೆಕ್ಟ್ರಿಕ್ ಫೀಲ್ಡು ಪ್ಲಸ್ ಅದರಲ್ಲಿ ಎಷ್ಟು ಪೋಲರೈಸಬಿಲಿಟಿ ಇದೆಯೋ ಮತ್ತು ಅದರಲ್ಲಿ ವಾಲ್ಯೂಮ್ ಎಷ್ಟಿದೆಯೋ ಆ್ಯಂಡ್ ಅದರಲ್ಲಿ ಆಲ್ರೆಡಿ ಇಂಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆಯೋ ಅಷ್ಟನ್ನೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ EI ಸಿಗುತ್ತೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ದ ಕಾನ್. ಸೊ ಇದೇ ಥರ 3 ಡೈಮೆನ್ಷನಲ್, ಇದು 1 ಡೈಮೆನ್ಷನಲ್ಗಾಯಿತು. 3 ಡೈಮೆನ್ಷನಲ್ಗೆ ಮಾಡೋದಾದರೆ ಈಕ್ವೇಷನ್ ಈಸ್ ಅಗೇನ್ ಎ ವೆರಿ ಸಿಂಪಲ್. EL ಅಂದರೆ ಲಾರೆನ್ಸ್ ಫೋರ್ಸ್, E ಪ್ಲಸ್ P ಡಿವೈಡೆಡ್ ಬೈ 3 epsilon naught. ಇದು ಡೆರಿವೇಶನ್ ಇದೆ, ಬಟ್ ಇಟ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್. EL ಅಂತಂದರೆ ಲಾರೆನ್ಸ್ ಫೀಲ್ಡ್ ಅಥವಾ ಲಾರೆನ್ಸ್ ಎಲೆಕ್ಟ್ರಿಕ್ ಫೀಲ್ಡ್, E ಅಂದರೆ ಅಪ್ಲೈಡ್, P ಅಂದರೆ ಪೋಲರೈಸೇಷನ್, epsilon naught ಇಸ್ ದ ಪರ್ಮಿಟಿವಿಟಿ. ಸೊ 3 ಡೈಮೆನ್ಷನಲ್ಗೆ ಎಕ್ಸ್ಪ್ರೆಷನ್ ಕೇಳಿದ್ರೆ ಇದನ್ನು ಬರೀಬೇಕು, 1 ಡೈಮೆನ್ಷನಲ್ ಕೇಳಿದ್ರೆ ಇದನ್ನು ಬರೀಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು.